ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ. ಪ್ರಿಯ ಸ್ನೇಹಿತರೆ, ಸಾಯಿ ಸುತೆ ನನ್ನ ನೆಚ್ಚಿನ ಲೇಖಕರು. ಅವರ ಪುಸ್ತಕಗಳು ಎಂದಿಗೂ ನನ್ನ ನೆಚ್ಚಿನ ಸಂಗಾತಿ. ಇತ್ತೀಚೆಗೆ ಓದಿದ ಪಸರಿಸಿದ ಶ್ರೀಗಂಧ ಇನ್ನೊಮ್ಮೆ ಅವರ ಮೇಲೆ ಅಭಿಮಾನ ಮೂಡುವಂತೆ ಮಾಡಿತು. ನಾನು ಅಷ್ಟು ಜ್ಞಾನಿ ಅಲ್ಲದಿದ್ದರೂ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಪ್ರೇರಣೆ ಸದಾ ನನ್ನೊಟ್ಟಿಗೆ ಇರುವ ಅವರ ಪುಸ್ತಕಗಳೇ. ಈ ಕಾದಂಬರಿಯನ್ನು ಓದಿದ ನಂತರ ನನ್ನ ಕಲ್ಪನೆಯಲ್ಲಿ ಮೂಡಿದ ಒಂದು ಕತೆಗೆ ಜೀವ ನೀಡಬೇಕು ಎನಿಸಿ ಈ ಕತೆ ಬರೆದಿದ್ದೇನೆ. ಸ್ಫೂರ್ತಿ ಆ ಪುಸ್ತಕವೇ ಆದ ಕಾರಣ ಆ ಪುಸ್ತಕವನ್ನು ಓದಿರುವವರಿಗೆ ಇದು ಅದೇ ಕತೆ ಎನಿಸಬಹುದು. ಆದರೆ ಇದು ನನ್ನ ಕಲ್ಪನೆಯಷ್ಟೇ. ನಿಮ್ಮೆಲ್ಲರ ಸಹಕಾರ ಸಿಗುವುದೆಂದು ಭಾವಿಸುತ್ತಾ ನಿಮ್ಮ ಪ್ರೀತಿಯ ವಿಪ್ರತು. ಬಸ್ಸಿಂದ ಹೊರ ನೋಡಿದವಳಿಗೆ ಯಾಕೋ ಇಳಿಯಲು ಮನಸ್ಸಾಗಲಿಲ್ಲ. ಧೋ ಎಂದು ಸುರಿಯುತ್ತಿದ್ದ ಮಳೆ ಎಲ್ಲಿ ತೋಯಿಸಿ ಬಿಡುವುದೋ ಎಂದು ಹೆದರಿ ಬ್ಯಾಗ್ ತಡಕಾಡಿ ಛತ್ರಿ ಹೊರತೆಗೆದಳು. ಯಾಕೋ ಅಪ್ಪನ ಮಾತು ಕೇಳಬೇಕಿತ್ತು ಎಂದುಕೊಂಡಳು ಕ್ಷಣ. ಛತ್ರಿ ಹಿಡಿದು ತನ್ನ ಲಗೇಜ್ ಎತ್ತಿಕೊಂಡು ಕೆಳಗಿಳಿದವಳು ಅಲ್ಲೇ ನಿಂತು ಅಕ್ಕಪಕ್ಕ ನೋಡಿದಳು. ನೀನು ಬಸ್ ಸ್ಟ್ಯಾಂಡ್ ಹತ್ರ ಬರೋ ಅಷ್ಟರಲ್ಲಿ ಅಣ್ಣ ನಿನಗಾಗಿ ಕಾಯ್ತಿರ್ತಾನೆ. ನೀನೇನು ತೊಂದರೆ ತೆಗೆದುಕೊಳ್ಳುವ ಹಾಗೇನೇ ಇಲ್ಲ. ಗೆಳತಿ ಚೈತ್ರ ಬರಲೇಬೇಕೆಂದು ಹಿಂಸೆ ಮಾಡಿದ್ದಳು. ಛೆ, ಯಾರೂ ಕಾಣಿಸ್ತಾ ಇಲ್ವಲ್ಲ. ಕೋಪದಿಂದ ನೆಲದ ಮೇಲೆ ಕಾಲೊತ್ತಿದಳು. ಸುರಿಯುತ್ತಿದ್ದ ಮಳೆ ಇನ್ನಿಲ್ಲದ ಕಿರಿಕಿರಿ ಮಾಡುತ್ತಿತ್ತು. ಏನೋ ನಿನ್ನ ಗರ್ಲ್ಫ್ರೆಂಡ್ ಬೈದ್ಲು ಅಂತ ಇಷ್ಟೊಂದು ಅಳ್ತಾ ಇದೆಯಾ? ಛತ್ರಿ ಅಡಿಯಲ್ಲೇ ತಲೆ ಎತ್ತಿ ಆಕಾಶದತ್ತ ನೋಡುತ್ತಾ ಹೇಳಿದಳು. ರೊಯ್ಯನೆ ಮುಂದೆ ಬಂದು ನಿಂತ ಕಾರನ್ನು ನೋಡಿ ಹೆದರಿ ಎರಡೆಜ್ಜೆ ಹಿಂದಕ್ಕೆ ಇಟ್ಟಳು. ಎದೆಯ ಮೇಲೆ ಕೈಯಿಟ್ಟುಕೊಂಡು ಭಾರವಾದ ಉಸಿರು ಬಿಟ್ಟು ಮುಂದೆ ನಿಂತ ಕಾರಿನತ್ತ ದುರುಗುಟ್ಟಿ ನೋಡಿದಳು. ಕಾರಿನೊಳಗಿದ್ದ ಹುಡುಗ ಅತ್ತಿ ಎಂದಾಗ ಏನೂ ಮಾತನಾಡದೆ ಲಗೇಜ್ ಹಿಡಿದು ಬಳಿ ಬಂದು ನಿಂತಳು. ಮಳೆ ಸುರಿಯುತ್ತಿದ್ದ ಕಾರಣ ಅವನು ಹೊರಬರಲಿಲ್ಲ. ಇವಳೇ ಹಿಂದಿನ ಸೀಟಲ್ಲಿ ತನ್ನ ಲಗೇಜ್ ತುರುಕಿ ಮುಂದಿನ ಡೋರ್ ತೆಗೆದು ಒಳ ಕುಳಿತಳು. ನಮ್ಮಣ್ಣ ತುಂಬ ವಾಚಾಳಿ, ನಿನ್ನ ಬೋರ್ ಆಗೋಕೆ ಬಿಡಲ್ಲ ಅವನು ಎಂದಿದ್ದಳು ಚೈತ್ರ. ಆದರೆ ಮುಖ ಬಿಗಿದು ಕುಳಿತಿದ್ದನು ಇವನು. ಅವಳ ಹುಬ್ಬುಗಳು ಗಂಟಾದವು. ನೀವು ಚೈತ್ರ ಬ್ರದರ್ ಅಲ್ವಾ? ಅನುಮಾನದಿಂದ ಕೇಳಿದಳು. ಅವಳತ್ತ ನೋಡದೆಯೇ ತಲೆಯಾಡಿಸಿದನಷ್ಟೇ ಅವನು. ಏನೋ ಕೆಲಸದ ಓಡಾಟದಲ್ಲಿ ಹೀಗಿರಬಹುದೇನೋ ಎಂದುಕೊಂಡು ಕಾರೇರಿ ಕುಳಿತಳು. ಚೈತ್ರ ಏನು ಮಾಡ್ತಾ ಇದ್ಲು? ಅವಳು ಕೂಡ ಬರ್ತೀನಿ ನಿನ್ನ ಪಿಕ್ ಮಾಡ್ಕೊಳ್ಳೋಕೆ ಅಂತ ಅಂದಿದ್ಲು ಎಂದಳು, ಮೈ ಮೇಲೆ ಅಲ್ಲಲ್ಲಿ ಬಿದ್ದಿದ್ದ ಹನಿಗಳನ್ನು ಕರ್ಚೀಪ್ನಿಂದ ಒರೆಸಿಕೊಳ್ಳುತ್ತಾ. ಅವಳು ಸ್ವಲ್ಪ ಬ್ಯುಸಿ ಇದ್ಲು. ತುಣುಕು ಉತ್ತರ ಬಂದಿತ್ತು ಅವನಿಂದ. ನಮ್ಮಣ್ಣ ನಿನ್ನ ಮಾತಾಡೋಕ್ಕೆ ಬಿಡಲ್ಲ. ನಿನ್ನದು ಸೇರಿಸಿ ಅವನೇ ಮಾತಾಡ್ತಾನೆ. ನಿನ್ನ ಕಿವಿಲಿ ರಕ್ತ ಬರದೇ ಇದ್ರೆ ಸಾಕು. ತಾನು ಬರಲೇಬೇಕೆಂದು ಹಠ ಹಿಡಿದ ಚೈತ್ರ ಹೇಳಿದ್ದ ಮಾತುಗಳಿವು. ಕಾಲೇಜ್ ಮುಗಿದ ತಕ್ಷಣ ಭಾರ್ಗವ್ ತನ್ನ ಗೆಳೆಯನ ಮಗನ ಜೊತೆ ಪ್ರಣತಿ ಎಂಗೇಜ್ಮೆಂಟ್ ಮಾಡಿದ್ದರು. ಜೊತೆಯಲ್ಲೇ ಓದುತ್ತಿದ್ದ ಚೈತ್ರ ಪ್ರಣತಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ದಳು. ಮದುವೆಯಾದ್ಮೇಲೆ ಎಲ್ಲೂ ಓಡಾಡೋಕ್ಕೆ ಆಗಲ್ಲ, ಒಮ್ಮೆ ನಮ್ಮೂರಿಗೆ ಬಾ, ನೀನು ನಮ್ಮೂರನ್ನ ತುಂಬ ಇಷ್ಟಪಡ್ತೀಯ ಎಂದಿದ್ದಳು ಚೈತ್ರ. ಕೊನೆಗೆ ಭಾರ್ಗವ್ರನ್ನು ಕೂಡ ಒಪ್ಪಿಸಿಯೇ ಬಂದಿದ್ದಳು. ಬರುವ ದಿನ ಫೋನ್ ಮಾಡಬೇಕೆಂದು ಹೇಳಿ ಹೋಗಿದ್ದಳು. ಹಿಂದಿನ ದಿನವಷ್ಟೇ ಫೋನ್ ಮಾಡಿ ತನ್ನ ಮದುವೆ ಫಿಕ್ಸ್ ಆಗಿರುವುದರ ಬಗ್ಗೆ ತಿಳಿಸಿ ಖಂಡಿತ ಬರಲೇಬೇಕೆಂದು ಹೇಳಿದ್ದಳು. ಭಾರ್ಗವ್ ಮಗಳನ್ನು ಒಬ್ಬಳೇ ಕಳುಹಿಸಲು ಸುತರಾಮ್ ಒಪ್ಪಲಿಲ್ಲ. ಆದರೆ ಇವಳೇ ಹೋಗಿ ಬರುವುದಾಗಿ ಹೇಳಿ ಅವರನ್ನು ಒಪ್ಪಿಸಿ ಹೊರಟು ಬಂದಿದ್ದಳು. ಯಾಕೋ ಅನುಮಾನ ಬಂದು ಚೈತ್ರ ಬಳಿ ಕೇಳಲೆಂದು ಫೋನ್ ತೆಗೆದರೆ ಅದು ಸತ್ತು ಅದೆಷ್ಟು ಹೊತ್ತಾಗಿತ್ತೋ. ಛೆ, ಹಾಳದ್ದು. ಮುಖ ಸಿಂಡರಿಸಿದಳು. ಸಿಟಿ ಬಿಟ್ಟು ಒಂದು 5 ಕಿಲೋಮೀಟ್ರು ಅಷ್ಟೇ ನಮ್ಮೂರು ಎಂದಿದ್ದಳು ಚೈತ್ರ. ಆದರೆ ಮಳೆಯ ಕಾರಣ ಮೋಡ ಮುಸುಕಿದ್ದರಿಂದ ದಾರಿ ಜೊತೆಗೆ ಸಮಯದ ಅರಿವು ಆಗದಂತಾಗಿತ್ತು. ಅವಳು ಬಸ್ ಇಳಿದಾಗ ಸಂಜೆ 4 ಆಗಿತ್ತು. ಕೈಯಲ್ಲಿದ್ದ ಗಡಿಯಾರ ನೋಡಿದಾಗ ಸಮಯ 5:30 ತೋರಿಸುತ್ತಿತ್ತು. ಅವಳಿಗೆ ತಾನು ಯಾಮಾರಿದ್ದೀನಿ ಎನ್ನುವುದು ಖಚಿತವಾಗಿತ್ತು. ಹಲೋ, ಯಾರು ನೀವು? ನೀವು ಚೈತ್ರ ಅಣ್ಣ ಅಲ್ಲ, ಕೋಪದಲ್ಲಿ ಕಿರುಚಿದಳು. ಮೇಡಮ್, ಮನೆಗೋಗೋ ರೋಡು ಮಳೆ ಕಾರಣ ಬ್ಲಾಕ್ ಆಗಿದೆ. ಬಳಸ್ಕೊಂಡು ಹೋಗ್ತಾ ಇರೋ ಕಾರಣ ಸ್ವಲ್ಪ ಟೈಮ್ ಆಗುತ್ತೆ ಕೂಲಾಗಿ ಹೇಳಿದನು. ಇಲ್ಲ, ನನಗೆ ನಂಬಿಕೆ ಬರ್ತಾ ಇಲ್ಲ, ಗಾಡಿ ನಿಲ್ಲಿಸಿ ಕಿರುಚಿದಳು. ಬ್ರೇಕ್ ಒತ್ತಿದವನು ಕ್ಲಚ್ ಮೇಲೆ ಕಾಲಿಟ್ಟು ಅವಳತ್ತ ನೋಡಿದನು. ಇನ್ನು ಸ್ವಲ್ಪ ದೂರ ಅಷ್ಟೇ, ಮನೆ ಸಿಕ್ಬಿಡ್ತು.
ಈ ಮಳೆಯಲ್ಲಿ ಇದೆಲ್ಲ ಹುಚ್ಚಾಟ ಬೇಡ, ಸ್ವಲ್ಪ ಗಡುಸಾಗಿಯೇ ಹೇಳಿದನು. ಅವನನ್ನೇ ದುರುಗುಟ್ಟಿ ನೋಡಿದವಳು ಡೋರ್ ತೆಗೆದು ಇಳಿದು ಹಿಂದೆ ಇದ್ದ ತನ್ನ ಲಗೇಜ್ ಎತ್ತುಕೊಂಡು ಹೊರಟು ಬಿಟ್ಟಳು. ಕಾರಿಂದ ಇಳಿದವನು, ಮಿಸ್, ಈ ಜಾಗ ಅಷ್ಟು ಸರಿ ಇಲ್ಲ, ಇಲ್ಲದ ಹಠ ಬೇಡ, ಮಳೆ ಜೋರಾಗ್ತಾ ಇದೆ, ಸುಮ್ಮನೆ ಬಂದು ಗಾಡಿ ಹತ್ತಿ, ಅವಳಿಗೆ ಕೇಳಿಸುವಂತೆ ಕೂಗಿದನು. ಅವನ ಮಾತಿಗೆ ಕಿವಿಗೊಡದೆ ಮುಂದೆ ಇದ್ದ ದಾರಿಯ ಬಗ್ಗೆ ಅರಿವಿಲ್ಲದೆ ನಡೆಯುತ್ತಾ ಹೊರಟಳು. ಮಳೆಯ ಕಾರಣ ದಾರಿ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಬಂದ ಒಂದೆರಡು ಬೈಕ್ಗಳು ಜೋರಾಗಿ ಶಬ್ದ ಮಾಡುತ್ತಾ ಕೇಕೆ ಹಾಕಿ ಹೊರಟಾಗ ಅವಳ ಎದೆ ದಸಕ್ಕೆಂದಿತು. ಒಬ್ಬ ನಿಲ್ಲಿಸಿ, ಮೇಡಮ್, ಡ್ರಾಪ್ ಕೊಡ್ಲಾ, ತಿನ್ನುವಂತೆ ನೋಡುತ್ತಾ ಹೇಳಿದಾಗ ಅವಳು ನಡುಗಿ ಹೋದಳು. ಅಷ್ಟರಲ್ಲಿ ಬಂದ ಗೌತಮ್, ಮಿಸ್, ವಾಕ್ ಮಾಡಿದ್ದು ಸಾಕು, ಬನ್ನಿ, ಅವಳೆಡೆಗೆ ನೋಡಿ ಹೇಳಿ ಬೈಕ್ನವನತ್ತ ಕಣ್ಣು ಬಿಟ್ಟನು. ಅವನು ಜೋರಾಗಿ ಬೈಕ್ ಶಬ್ದ ಮಾಡುತ್ತಾ ಹೊರಟು ಹೋದನು. ಅವಳಿಗೆ ಬೇರೆ ದಾರಿ ಇಲ್ಲದೆ ಅವನ ಹಿಂದೆ ಹೋಗಬೇಕಾಯಿತು. ಅವಳ ಲಗೇಜ್ ಎತ್ತಿಕೊಳ್ಳುವ ಕನಿಷ್ಠ ಸೌಜನ್ಯವನ್ನು ಅವನು ತೋರಲಿಲ್ಲ. ಮತ್ತೆ ಅವನ ಪಕ್ಕ ಬಂದು ಮುಖ ಊದಿಸಿ ಕುಳಿತಳು. ಮನದಲ್ಲೇ ಇದ್ದ ದೇವರನ್ನೆಲ್ಲ ಬೇಡಿದ್ದಳು. ಅವಳತ್ತ ನೋಡದೆಯೇ ಗಾಡಿ ತಿರುಗಿಸಿದನು. ಕಾರ್ ನಿಂತಾಗ ಹೊರಗಡೆ ಕಣ್ಣಾಡಿಸಿದ್ದಳು. ವಿಶಾಲವಾದ ಬಂಗಲೆ ಆಕಾಶದೆತ್ತರಕ್ಕೆ ನಿಂತಿತ್ತು. ನಮ್ಮನೆ ಹಳೆ ಕಾಲದ್ದು ಕಣೆ, ನನ್ನ ಮದುವೆವರೆಗೂ ಅದ್ರ ಕೆಲಸಕ್ಕೆ ಕೈ ಹಾಕ್ಸೋದಿಲ್ವಂತೆ. ಚೈತ್ರ ಒಮ್ಮೆ ತಮ್ಮ ಮನೆಗೆ ಬಂದಾಗ ಹೇಳಿದ್ದಳು. ಕಣ್ಣರಳಿಸಿ ನೋಡಿದಳು. ಆ ಬಂಗ್ಲೆಯ ಪೇಂಟಿಂಗ್ಗೆ ಇಲ್ಲವೆಂದರೂ 1000 ಗಟ್ಟಲೆ ಆಗಿರಬಹುದು. ತಾನೆಲ್ಲಿ ಬಂದು ಸಿಕ್ಕಾಕೊಂಡೆ? ಮನದಲ್ಲೇ ಭಯಗೊಂಡಳು. ಸುಂದರವಾದ ಒಂದು ಹೆಣ್ಣು ಬಂದು ನಗುತ್ತಾ ಅವಳನ್ನು ಇಳಿಸಿಕೊಂಡು ಕರೆದೊಯ್ದರು. ಚೈತ್ರ ಎಲ್ಲಿ? ನಾನು ಈಗಲೇ ಅವಳನ್ನು ನೋಡಬೇಕು, ಆ ಹೆಣ್ಣನ್ನು ಉದ್ದೇಶಿಸಿ ಹೇಳಿದಳು. ಅವಳು ಹೊರಗೋಗಿದ್ದಾಳೆ, ನಾಳೆ ಬಂದ್ಬಿಡ್ತಾಳೆ. ನೀನು ರೂಮ್ ತೋರಿಸ್ತೀನಿ, ಮಳೆಯಲ್ಲಿ ನೆಂದಿದ್ಯಾ, ಹೋಗಿ ಫ್ರೆಶ್ ಆಗು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಆ ಹೆಣ್ಣು ನಗುತ್ತಾ ಹೇಳಿದಾಗ ಅವಳಿಗೆ ಮೈ ಪರಚಿಕೊಳ್ಳಬೇಕು ಎನಿಸಿತು. ರಾಘವ್ ಮಗನ ಬಳಿಗೆ ಬಂದರು. ಅವಳಿಗೇನೂ ಅನುಮಾನ ಬಂದಿಲ್ಲ ತಾನೆ ಕೇಳಿದರು. ಬಂದಿದೆ ಬಹುಶಃ, ದಾರಿಯಲ್ಲಿ ತುಂಬ ಆಟ ಆಡಿಸ್ಬಿಟ್ಲು. ಮುಂದೆ ಇದ್ದ ಕಿಟಕಿಯಲ್ಲಿ ಹೊರ ಸುರಿಯುತ್ತಿದ್ದ ಮಳೆಯನ್ನು ನೋಡುತ್ತಾ ನಿಂತಿದ್ದವನು ಹೇಳಿದನು. ಬರಲಿ ಬಿಡು, ಈಗ ನಮ್ಮ ಬಳಿಗೆ ಬಂದಿದ್ದಾಳೆ, ಇನ್ನು ಮುಂದೆ ವಿಷಯ ತಿಳಿದ್ರೂ ಚಿಂತೆ ಇಲ್ಲ. ಮಗನ ಹೆಗಲ ಮೇಲೆ ಕೈ ಹಾಕಿ ಅದುಮಿ ಹೊರ ನಡೆದರು. ಮಡಿಲಲ್ಲಿ ಕೂರಿಸಿಕೊಂಡು ಚಂದಮಾಮನನ್ನು ತೋರಿಸುತ್ತಾ ಊಟ ಮಾಡಿಸುತ್ತಿದ್ದ ಸಿಂಧೂರ ಕಣ್ಣ ಮುಂದೆ ಬಂದಾಗ ಅವನ ಕಣ್ಣುಗಳು ಮಂಜಾದವು. ಸ್ನಾನ ಮುಗಿಸಿ ತಲೆ ಒರೆಸುತ್ತಾ ಕುಳಿತವಳ ಬಳಿ ಬಂದ ಆ ಹೆಣ್ಣು, ತಗೋ ಪುಟ್ಟ ಕಾಫಿ ಎಂದರು. ನನಗೆ ಯಾಕೋ ಭಯ ಆಗ್ತಾ ಇದೆ, ಚೈತ್ರ ಎಷ್ಟೊತ್ತಿಗೆ ಬರ್ತಾಳೆ? ಆ ಹೆಣ್ಣನ್ನು ಕೇಳಿದಳು. ನಗುತ್ತಾ ಅವಳ ಬಳಿ ಕುಳಿತವರು, ಭಯ ಏನಕ್ಕೆ, ಈ ಕಾಫಿ ಕುಡಿ, ಊಟ ತಯಾರಾದ ಕೂಡಲೇ ನಾನು ಹೇಳ್ತೀನಿ. ಅವಳ ತಲೆ ಸವರಿ ಎದ್ದು ಹೋದರು. ಅವಳ ರೂಮಿಗೆ ಬಂದಿದ್ದನು ಗೌತಮ್. ಕಾಫಿ ಕುಡಿಯುತ್ತಿದ್ದವಳನ್ನು ನೋಡಿ ನಗುತ್ತಾ ಹಿಂದಕ್ಕೆ ತಿರುಗಿದನು. ಮಿಸ್ಟರ್, ಇದು ಚೈತ್ರ ಅವ್ರ ಮನೆನೇನಾ? ಅವನತ್ತ ನೋಟ ನೆಟ್ಟು ಕೇಳಿದಾಗ ಏನು ಮಾತನಾಡದೆ ಹಿಂದಕ್ಕೆ ನಡೆದು ಬಿಟ್ಟನು. ಅವಳಿಗೆ ಎಲ್ಲವೂ ವಿಚಿತ್ರವೆನಿಸುತ್ತಿತ್ತು. ಭಯ ಒಂದು ಕಡೆಯಾದರೆ ಇಲ್ಲದ ಗೊಂದಲದಿಂದ ಅವಳ ತಲೆ ಕೆಟ್ಟು ಹೋಗುತ್ತಿತ್ತು. ಮಂಪರು ಬಂದಂತಾಗಿ ಕಣ್ಣುಗಳು ಭಾರವಾದವು. ಎದುರಿಗಿದ್ದ ವಸ್ತುಗಳೆಲ್ಲ ಎರಡೆರಡಾಗಿ ಕಾಣಲು ಹಾಗೆಯೇ ವಾಲಿದಳು. ಯಾರೋ ಹೆಂಗಸು ಬಂದು ಅವಳನ್ನು ಭುಜಕ್ಕೆ ಆನಿಸಿಕೊಂಡಂತಾಯಿತು. ಧಿಮ್ಮೆನ್ನುತ್ತಿದ್ದ ತಲೆಯ ಜೊತೆಗೆ ಮಬ್ಬಾಗಿದ್ದ ಕಣ್ಣುಗಳು. ಅವಳಿಗೆ ಏನಾಗುತ್ತಿದೆ ಎನ್ನುವುದರ ಅರಿವಾಗಲಿಲ್ಲ. ಮಂಗಳವಾದ್ಯದ ಸದ್ದು, ಗಂಧದ ಕಡ್ಡಿಯ ಹೊಗೆ ಅಲ್ಲೆಲ್ಲ ಹರಡಿಕೊಂಡಿತ್ತು. ಹೂವಿನ ನವಿರಾದ ಪರಿಮಳ, ಇದೆಲ್ಲ ಅವಳನ್ನು ಆಕಾಶದಲ್ಲಿ ತೇಲಿಸಿದಂತೆ ಮಾಡಿತ್ತು. ಅರ್ಥವಾಗದ, ಪ್ರತಿಭಟಿಸಲಾಗದ ಮನಸ್ಥಿತಿ ಅವಳದು. ಯಾರೋ ಅವಳ ಕೈ ಹಿಡಿದು ಏನನ್ನೋ ಮಾಡಿಸುತ್ತಿದ್ದರು. ಕೀಲುಗೊಂಬೆಯಂತೆ ಅದಕ್ಕೆಲ್ಲ ಸಹಕರಿಸುತ್ತಿದ್ದಳು. ಮಂತ್ರಘೋಷಗಳು ಕಿವಿಗೆ ರಾಚುತ್ತಿದ್ದರೂ ಏನೊಂದು ಯೋಚಿಸಲಾಗದ ಸ್ಥಿತಿ. ಗೌತಮ್ ಮುಖ ಪದೇ ಪದೇ ಅವಳ ಕಣ್ಣ ಮುಂದೆ ಬಂದಂತಾಗುತ್ತಿತ್ತು. ಅವನ ಸನಿಹವೇ ತಾನಿರುವಂತೆ ಅನಿಸಿದರೂ ಯಾವುದೋ ಕನಸಂತೆ ಅನಿಸುತ್ತಿತ್ತು ಅವಳಿಗೆ. ಈ ನೋವು ಹೇಗಿರುತ್ತೆ ಅನ್ನೋದು ಆ ಭಾರ್ಗವ್ಗೂ ಗೊತ್ತಾಗಲಿ, ಅದೆಷ್ಟೋ ದಿನದ ಸೇಡಿಗೆ ಇಂದು ಮುಕ್ತಾಯ.
ರಾಘವ್ ಕಣ್ಣಲ್ಲಿ ಹನಿಯಾಡಿದವು. ಅವರಿಗೆ ಈ ದಿನ ನಿಜಕ್ಕೂ ಸಂತೋಷವಾಗಿತ್ತು. ಅದೆಷ್ಟೇ ಹಣ ಆಸ್ತಿ ಬಂದಿದ್ದರೂ ಇಷ್ಟು ಖುಷಿ ಪಡುತ್ತಿರಲಿಲ್ಲವೇನೋ. ಆದರೂ ಆ ಮನುಷ್ಯ ಮಾಡಿದ ತಪ್ಪಿಗೆ ಈ ಮಗುಗೆ ಶಿಕ್ಷೆ. ಅವಳು ಒಪ್ಪಿಗೆ ಇರಲಾರದು ಇದಕ್ಕೆ ಬಹುಶಃ, ಗುಣಗಿದರು ರೇಖಾ. ಆದರೆ ರಾಘವ್ ಈಗಿರುವ ಸ್ಥಿತಿಯಲ್ಲಿ ತಮ್ಮ ವಿವೇಕಕ್ಕೆ ಸಮಾಧಿ ಎಳೆದು ಬಿಟ್ಟಿದ್ದರು. ಗಾಢವಾದ ನಿದ್ದೆಯ ಬಳಿಕ ಪ್ರಣತಿ ಎದ್ದಾಗ ತಲೆಯೆಲ್ಲ ಭಾರವಾಗಿತ್ತು. ಅವಳಿಗೆ ತಾನು ಎಲ್ಲಿದ್ದೇನೆ ಎಂಬುದು ಅರಿವಾಗಲು ಬಹಳ ಹೊತ್ತು ಬೇಕಾಯಿತು. ಈ ಚೈತ್ರ ಏನಾದ್ಲು? ಛೇ, ನಾನು ಬರಲೇಬಾರ್ದಿತ್ತು. ಭಾರವಾಗಿದ್ದ ತಲೆಯನ್ನು ಎರಡೂ ಕೈಯಲ್ಲೂ ಒತ್ತಿಕೊಳ್ಳುತ್ತಾ ತನ್ನಲ್ಲೇ ಹೇಳಿಕೊಂಡಳು. ಕಣ್ಣ ಪರದೆಯ ಮುಂದೆ ಕೆಲವೊಂದು ಚಿತ್ರಗಳು ತೇಲಿದಂತಾಗಲು ಅವಳು ಕಣ್ಣು ಮುಚ್ಚಿದಳು. ಅಬ್ಬಾ, ಎಷ್ಟು ಕೆಟ್ಟ ಕನಸದು! ಪೂಜೆ, ಮಂತ್ರ, ಹೂವಿನ ಪರಿಮಳ, ಚೈತ್ರ, ಗೌತಮ್, ಆ ಹೆಣ್ಣು, ಎಲ್ಲ ವಿಷಯಗಳು ಅವಳ ತಲೆಯಲ್ಲಿ ಕಲಸು ಮೇಲೋಗರವಾಗಿದ್ದವು. ನನ್ನ ಪುಟ್ಟ ಕೋಣೆಯಲ್ಲಿ ನಿನ್ನ ಫೋಟೋ ಇದೆ. ಚೈತ್ರ ಹೇಳಿದ ಮಾತಿನ ನೆನಪಾಗಿ ಸುತ್ತಲೂ ಕಣ್ಣಾಡಿಸಿದಳು. ಎದುರಿಗಿದ್ದ ರಾಧಾಕೃಷ್ಣರ ಫೋಟೋ ತುಂಬಾನೇ ಆಕರ್ಷಕವಾಗಿತ್ತು. ಪಕ್ಕದ ಗೋಡೆಯಲ್ಲಿ ಗೌತಮ್ ನಗುತ್ತಾ ನಿಂತಿದ್ದ ಫೋಟೋ. ಅವನೆಷ್ಟು ಚೆನ್ನಾಗಿದ್ದಾನೆ. ಹೊಳೆಯುವ ಕಣ್ಣುಗಳು ಅಯಸ್ಕಾಂತದಂತಿದ್ದವು. ಅವನನ್ನೇ ತದೇಕಚಿತ್ತಳಾಗಿ ನೋಡುತ್ತಿದ್ದವಳಿಗೆ ತಾನು ರಾತ್ರಿ ಕಂಡ ಕನಸಿನ ನೆನಪಾಗಿ ಮುಖ ಕೆಂಪಾಯಿತು. ಕ್ಷಣ. ಅರ್ಜುನ್ ಜೊತೆಗೆ ಅವಳ ನಿಶ್ಚಿತಾರ್ಥವಾಗಿತ್ತು. ಪ್ರೀತಿ ಇಲ್ಲದಿದ್ದರೂ ತಂದೆಯ ಮಾತಿಗೆ ಹೂಗುಟ್ಟಿದ್ದಳು. ಎಂದೋ ಮಾತಾಗಿದ್ದಿದ್ದು ಉಂಗುರ ಬದಲಾಯಿಸಿಕೊಳ್ಳುವ ಮೂಲಕ ಜಾಹೀರಾಗಿತ್ತು. ಛೇ, ಏನು ಯೋಚನೆ ನಂದು. ತನ್ನನ್ನೇ ಅಳಿದುಕೊಂಡು ಬಾತ್ರೂಮ್ ಹೊಕ್ಕಳು. ಸ್ನಾನ ಮಾಡಲು ಮನಸ್ಸಾಗಲಿಲ್ಲ. ಸಿಂಕ್ನ ಬಳಿ ಹೋಗಿ ಮುಖಕ್ಕೆ ನೀರೆರಚಿಕೊಂಡಳು. ಹಿಂದೇನೋ ಅವಳ ಮುಖದಲ್ಲಿ ಹೊಸದಾದ ಕಳೆ ಬಂದಿದೆ ಎನಿಸಿತ್ತು. ಅವ್ರು ಕೊಟ್ಟು ಕಾಫಿ ಕುಡಿದ ಮೇಲೇ ಅವಳಿಗೆ ತಲೆಭಾರ, ಕಣ್ಣು ಮಂಜಾಗುತ್ತಿದ್ದುದು ನೆನಪಿಗೆ ಬಂದ ಕೂಡಲೇ ಅವಳಿಗೆ ಭಯ ಶುರುವಾಯಿತು. ಇದು ಚೈತ್ರ ಅವ್ರ ಮನೆ ಅಲ್ಲ. ಲಘುಬಗೆಯಿಂದ ಹೊರಬಂದವಳು ಈಗ ಟೈಮ್ ಎಷ್ಟಿರ್ಬೋದು ಎಂದು ಕೈನತ್ತ ನೋಡಿದಾಗ ಅವಳ ಎದೆ ಹೊಡೆದ ಹಾಗಾಯಿತು. ಬಂಗಾರದ ಬಳೆಗಳ ಜೊತೆಗೆ ಹಚ್ಚ ಹಸಿರಿನ ಬಳೆಗಳು ಕೈ ತುಂಬ. ಇವೇಗ್ ಬಂದವು ನನ್ನ ಕೈಗೆ? ಯೋಚನೆಗೆ ತಲೆ ಸಿಡಿಯುವಂತಾಗಿತ್ತು. ಯಾರೋ ಬಾಗಿಲು ತೆಗೆದ ಸದ್ದಾಗಲು ತಟ್ಟನೆ ಮಂಚದ ಮೇಲೆ ಮಲಗಿ ನಿದ್ರೆಯ ನಾಟಕವಾಡಿದಳು. ಅರೆ, ಇನ್ನೂ ಮಲ್ಗೆ ಇದ್ದಾಳೆ? ಆ ಹೆಣ್ಣಿನ ದನಿಯಲ್ಲಿ ಅಚ್ಚರಿ. ಇಣುಕಿದಾಗ ನನಗೂ ಅದೇ ಅನುಮಾನ. ಡಾಕ್ಟ್ರು ಕೇಳೆ ತಾನೇ ಹಾಕಿದ್ದು? ಗಂಭೀರವಾದ ದನಿ ಬಂದಿತ್ತು. ಅವನ ಮೇಲೆ ಸೇಡು ತೀರಿಸ್ಕೊಂಡೆ ಅಂದ್ಕೊಂಡ್ರು. ಯಾಕೋ ಮನಸ್ಸಿಗೆ ತುಂಬ ನೋವಾಗ್ತಿದೆ. ದೀರ್ಘವಾದ ಉಸಿರು ಬಿಟ್ಟು ಅಲ್ಲಿಂದ ಹೊರ ನಡೆದರು ಆ ವ್ಯಕ್ತಿ. ಈ ಹುಡುಗಿಗೆ ನಿಜವಾಗ್ಲೂ ಇದೆಲ್ಲ ಇಷ್ಟವಾಗ್ಲಾರ್ದು. ನಿಮ್ಮ ಸೇಡಿಗೆ ನನ್ನ ಮಗ ಬಲಿಯಾಗ್ದಿದ್ರೆ ಸಾಕು, ಆ ಹೆಣ್ಣು ಬೇಸರದಲ್ಲಿ ಹೇಳಿ ಹೊರ ನಡೆದರು. ಯಾರ ಮೇಲೆ ಸೇಡು ತೀರಿಸ್ಕೊಂಡಿದ್ದೀವ್ರು? ಇವ್ರ ಮಗ ಬಲಿಯಾಗೋದೇನಕ್ಕೆ? ಏನೊಂದು ಅರ್ಥವಾಗಲಿಲ್ಲ ಪ್ರಣತಿಗೆ. ಅವರುಗಳು ಹೊರ ನಡೆದ ಮೇಲೆ ನಿಧಾನಕ್ಕೆ ಕಣ್ಣು ಬಿಟ್ಟವಳು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಹೇಗೆ ಎಂದು ಯೋಚಿಸತೊಡಗಿದಳು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.